ನಾವು ಬ್ರಂಚ್ ಡೇಟಿಗೆ ಬಂದಿದ್ದೀವಿ. ಇಲ್ಲಿ ಕ್ಯಾಮ್ರಾಮನ್ ಹೇಳ್ದಷ್ಟು ಮಾಡ್ತಾ ಇಲ್ಲ, ಎಕ್ಸ್ಟ್ರಾ ನಕರ ಎಲ್ಲ ಮಾಡ್ತಾ ಇದ್ದಾರೆ. ನಾನು ಯಾವಾಗ ಮಾಡಿದೆ ಮಾಡ್ತಾ ಇದ್ದೆ ನೀನು ಸುಳ್ಳೆ. ಬೇರೆ ಇವಳು ಯಾವ ಫ್ರೆಂಡ್ಸ್ ಇವಳು ಟಾಯ್ಲೆಟ್ ಮಾಡಲ್ಲ, ನನ್ನ ಟಾಯ್ಲೆಟ್ ಮಾಡೋರು ಎಲ್ಲರ ಹತ್ರನೂ ಮಾತು ಬಿಟ್ಟು ಕೂತಿರ್ತಾಳೆ. ನಾನು ಮಾತ್ರ ನನ್ನ ಜೊತೆ ಮಾತ್ರ ಮಾತಾಡ್ತಾ ನಾನು ಒಬ್ಬಳೇ ಸಿಕ್ಕಿರೋದೊಂದು ನನ್ನ ಕರ್ಕೊ ಬಂದಿದ್ದಾಳೆ ಅಷ್ಟೇ. ಈ ಜ್ಯೂಸ್ಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇದೆ, ನೀರು ಹಾಕೊಂಡು ಯಾರಾದ್ರೂ ಮೈ ಮೇಲೆಲ್ಲ ಜ್ಯೂಸ್ ತಳ್ಕೋತಾರಾ? ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡೋದು ನನಗೆ ಯಾವಾಗಲೂ ಕರೆಸ್ಕೊಂಡಾಗೆಲ್ಲ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡೋದು. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೊಂಥರ ಏನದು ಎಕ್ಸೈಟ್ಮೆಂಟಲ್ಲಿ ಯಾವಾಗಲೂ ಒಂದೊಂದು ಹೊಸ ಕಾಂಟೆಂಟ್ ಶುರು ಮಾಡಬೇಕಾದ್ರೆ ಇದೊಂದು ಹೇಳೋದಿದೆಯಲ್ಲ, ನಾನು ಫೈನಲಿ ನಂದು ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ. ನನ್ನ ಕಾಂಟೆಂಟ್ ಎಲ್ಲ ಇಷ್ಟಪಟ್ಟು ಸುಮಾರು ಜನ ನನಗೆ ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ. ಸೊ ಇವತ್ತಿನ ವಿಚಾರಕ್ಕೆ ಡೈರೆಕ್ಟಾಗಿ ಬರ್ತೀನಿ. ಸೊ ಇವತ್ತು ನಾವು ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಬ್ರಂಚ್ ಡೇಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ಮುಂಚೆ ಆದರೆ ವಾರಕ್ಕೆ ಒಂದು ಸತಿ ಅಥವಾ 2 ಸತಿ ಹೊಸ ಹೊಸ ಕೆಫೆಗಳು ಯಾವ್ದಿರುತ್ತೋ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಿದ್ವಿ ನಾನು ಅವಳು, ಆಯಿತಾ. ಯಾವುದು ಬಿಡ್ತಾ ಇರಲಿಲ್ಲ. ಎಲ್ಲರೂ ನನಗೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಯಾವ ಹೊಸ ಕೆಫೆನೂ ಬಿಡಲ್ವಾ ನೀವು ಅನ್ನೋ ಥರ ಇರ್ತಾಯಿದ್ರು. ಈಗ ಎಲ್ಲರೂ ಅವಳ ಲೈಫಲ್ಲಿ ಬ್ಯುಸಿ ಆಗಿದ್ಲು, ನಾನು ನನ್ನ ಲೈಫಲ್ಲಿ ಬ್ಯುಸಿ ಆಗಿದ್ದೆ. ಸೊ ಇವತ್ತು ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ. ಮೈಂಡ್ ಬ್ರೇಕ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರು ಮೈಂಡ್ ಸೆಟ್ಟಿಗೆ ಇಲ್ವೋ ವರ್ಕ್ ಮಾಡೋದಕ್ಕೆ ಪ್ಲೀಸ್ ಟೇಕ್ ಅ ಬ್ರೇಕ್. ದೆರ್ ಇಸ್ ನೋ ಅದನ್ನೆಲ್ಲ ಯಾವಾಗಲೂ ದಿನ ಕಷ್ಟಪಡಲೇಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಸೊ ಇದೊಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸೇಷನ್ ಇರುತ್ತೆ. ಮೇ ಬಿ ಕೆಲವ್ರಿಗೆ ನೋಡಿ, ಇವಾಗ ಬಾಯ್ಸ್ ಮೀಟ್ ಮಾಡಿದ್ರೆ ಫುಲ್ ಮೈಂಡ್ ಸೆಟ್ ಸರಿ ಹೋಗುತ್ತೆ ಅನ್ನೋ ಥರ ಇರ್ತಾರೆ. ಸೊ ನಾವು ಹಂಗೆ ಗರ್ಲ್ಸ್ ಮೀಟ್ ಮಾಡಿದ್ರೆ ಒಂಥರ ಒಂದು ಒಳ್ಳೆ ವೈಬ್ಸ್ ಇರುತ್ತೆ. ಸೊ ಇವತ್ತು ಅವಳು ಆ್ಯಕ್ಚುಲಿ ಪ್ಲೇಸ್ ಚೂಸ್ ಮಾಡಿದ್ಲು. ನಾಗರಬಾವಿಯಲ್ಲಿ ಲೆವೆಲ್ಸ್ ಮೈಕ್ರೋ ಬ್ರ್ಯೂವರಿ ಆಗಿದೆ ಅಂತ ಆ ಪ್ಲೇಸ್ಗೆ ಇವತ್ತು ನಾನು ಮತ್ತು ಅವಳು ಹೋಗ್ತಾ ಇದ್ದೀವಿ. ಫುಡ್ ಟೇಸ್ಟಿಂಗ್ ಅಥವಾ ಫುಡ್ ಬಗ್ಗೆ ಎಲ್ಲ ಅಫ್ಕೋರ್ಸ್ ಆಮೇಲೆ ರಿವ್ಯೂ ಕೊಡ್ತೀನಿ. ಇವತ್ತು ನಮ್ಮ ಜೊತೆಗಿದ್ದಾರೆ ನನಗೆ ಆಗದಿರೋ ಒಬ್ರು ಫ್ರೆಂಡು. ಹಾಯ್ ಮಾಡು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ನಾಚ್ಕೋತಾ ಇದ್ದಾಳೆ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವಳು ನನ್ನ ಚಾನಲ್, ಇವಳು ಯಾಕೆ ನಾಚ್ಕೋತಾ ಇದ್ದಾಳೆ? ನಾನು ಹುಡುಗ ತೋರಿಸ್ತಾ ಇದ್ದೀನಿ ಅಂತ ನಂಗೆ ಗೊತ್ತಿಲ್ವಲ್ಲ. ಸೊ ಇವತ್ತು ನಾವು ಬ್ರಂಚ್ ಡೇಟಿಗೆ ಬಂದಿದ್ದೀವಿ. ಲೆಟ್ಸ್ ಸಿ, ಇಲ್ಲಿ ಫುಡ್ ಟೇಸ್ಟ್ ಮಾಡಿಬಿಟ್ಟು ನಿಮ್ಮೆಲ್ಲರಿಗೂ ರಿವ್ಯೂಸ್ ಕೊಡೋಣ. ಸೊ ಇವಾಗ ಜಾಸ್ತಿ ಮಾತಾಡೋದು ಬೇಡ, ಹೊಟ್ಟೆ ಹಸಿದಿದೆ, ಬೆಳಗ್ಗೆಯಿಂದ ಏನೂ ತಿಂದೆ. ಸ್ಟಾರ್ಟ್ ಮಾಡಿಬಿಟ್ಟು ಅರ್ಧ ಮುಗಿದ ಮೇಲೆ ಮಾತಾಡ್ತೀನಿ, ಓಕೆನಾ? ಆ್ಯಕ್ಚುಲಿ ಸ್ಪೆಷಲ್ ಆಗಿತ್ತು ಆರೆಂಜ್ ಮೊಯಿಟೋ ಅಂತ. ನಾನು ಆ್ಯಕ್ಚುಲಿ ಆರೆಂಜ್ ಮೊಯಿಟೋ ಕೇಳೇ ಇಲ್ಲ, ವರ್ಜಿನ್ ಮೊಯಿಟೋ ಕೇಳಿದ್ದೆ. ಸೊ ಆರೆಂಜ್ ಮೊಯಿಟೋ ಇವಳು ಗೊತ್ತಲ್ಲ, ಇವಳು ಒಂದು ಅಂದರೆ ಎಕ್ಸ್ಟ್ರಾಡಿನರಿಯಾಗಿ ಏನೋ ಫ್ರೂಟ್ ಓಯಾಸಿಸ್ ಅಂತೆ, ಅದನ್ನು ಆರ್ಡರ್ ಮಾಡಿದ್ದಾಳೆ. ಆ್ಯಂಡ್ ಎಗ್ ಪೆಪ್ಪರ್ ರೈಸ್, ಶೀಸ್ ಈಟಿಂಗ್ ತಂದೂರಿ, ಶೀಸ್ ಈಟಿಂಗ್ ಟೊಮೆಟಿಂಗ್ ಪಾಸ್ತಾ, ಆರ್ಡರ್ಡ್ ಸಮ್ ಕುರ್ಕುರಿ ಚೀಸ್ ಬಾಲ್ಸ್ ಅಂತೆ ಅದೊಂದು. ಆಮೇಲೆ ಪನ್ನೀರ್ ಕ್ಯೂಬ್. ಇಲ್ಲಿ ಕ್ಯಾಮ್ರಾಮನ್ನು ಹೇಳ್ದಷ್ಟು ಮಾಡ್ತಾ ಇಲ್ಲ, ಎಕ್ಸ್ಟ್ರಾ ನಕರ ಎಲ್ಲ ಮಾಡ್ತಾ ಇದ್ದಾರೆ. ಫಸ್ಟ್ ನನ್ನ ಚಾನಲಲ್ಲಿ ನಾನು ಬೆಳ್ಳಗೆ ಕಾಣಬೇಕು. ಇಲ್ಲ ಪರವಾಗಿಲ್ಲ, ಹೆಂಗಿದ್ರು ಚೆನ್ನಾಗಿಲ್ಲ ಯೂಟ್ಯೂಬರಲ್ಲಿ, ಸರಿ ಹೆಂಗಿದ್ರು ಚೆನ್ನಾಗಿರುತ್ತೆ, ನೀವು ಯೂಟ್ಯೂಬಲ್ಲಿ ಮಾತಾಡಿ ಅಂತ ಹಿಂಸೆ ಕೊಡ್ತಾ ಇದ್ದಾರೆ. ಇವ್ರನ್ನ ಆದಷ್ಟು ಬೇಗ ತೋರಿಸ್ತೀವಲ್ಲ ಅವಾಗ ಮಾತಾಡೋಣ ಅವ್ರ ಬಗ್ಗೆ. ಅಲ್ಲಿ ನೋಡಿ ಸೊ ನಂದು ಹೇಳ್ದು ಒಂದು ಕ್ರೇಜಿ ಏನಿಲ್ಲ, ಒಂಥರ ವಿಯರ್ಡ್ ಫ್ರೆಂಡ್ಶಿಪ್ಪು. ಹೆಂಗೆ ಗೊತ್ತಾ, ಸ್ಕೂಲಲ್ಲಿ ಆ್ಯಕ್ಚುಲಿ ಸ್ಕೂಲ್ ಫ್ರೆಂಡ್ಸ್ ನಾವಿಬ್ಬರು. ಇವಳು ಫುಲ್ಲು ಓವರು ಪಾಶು ಅವಾಗಿಂದನು. ಇಡೀ ನಮ್ಮ ಏರಿಯಾ ಗೊತ್ತಿತ್ತು ಮೇಘನ ಯಾರು ಅಂತ, ಯಾಕಂದ್ರೆ ಅಷ್ಟೊಂದು ಫೇಮಸ್ ಅಂತ ಹೇಳೋ ಇಲ್ಲ. ಅವಾಗ ಏನು ಮಾಡ್ತಾ ಇದ್ಲು ಗೊತ್ತಾ ಇವಳು, ಒಂದು ಟಿಕ್ಟಾಕ್ ಏನದು ಬರ್ತಾ ಇದ್ದು, ನಾನು ಯಾವಾಗ ಟಿಕ್ಟಾಕ್ ಮಾಡಿ ಸಮ್ ಆ್ಯಪ್ ಶಿ ವಾಸ್ ಡೂಯಿಂಗ್ ಆಲ್ ದ ರೀಲ್ಸ್ ಥರನೇ ಯಾವುದೋ ಒಂದು ಆ್ಯಪ್. ನಾನು ಯಾವಾಗ ಮಾಡ್ತಾ ಇದ್ದೆ, ನೀನು ಸುಳ್ಳೆ ನಾನು ಮಾಡಿಲ್ವೇ? ಮಾಡ್ತಾ ಇದ್ದೆ. ನನ್ಗೆ ಅದು ಆ್ಯಪ್ ಹೆಸರು ನಂಗೆ ಮರ್ತೋಗ್ತಿದೆ. ಟಿಕ್ಟಾಕ್ಗೆ ಬಿಫೋರ್ ಒಂದಿತ್ತು. ನಂದು ಇವಳ್ದು ಸ್ಕೂಲ್ ಫ್ರೆಂಡ್ಶಿಪ್ಪು, ಆಯಿತಾ. ಅರೆ ಇವಳೆ ಸೀನಿಯರ್ ಥರ ಕಚ 3 ವರ್ಷ ಚಿಕ್ಕವಳು ಗೈಸ್. ಇವಳೆಲ್ಲದಕ್ಕೂ ಯಾಕೆ ಗಾನ್ಸ್ ಅಂತ ಮಾತಾಡ್ತಾಳೆ. ಚಿಕ್ಕವಳಾದ್ರೂ
ಅದೇನೋ 7 ಕೆರೆ ಬಾವಿಲಿ ನೀರು ಕುಡ್ಕೊಂಬೋದು ಥರ ಆಡ್ತಾಳೆ ಆಯ್ತಾ. ಇಷ್ಟಿದ್ದಾಳೆ ಐ ಗಾಟ್ ನೋ ಒಂದು ಗಾದೆ. ಮೂರ್ತಿ ಚಿಕ್ಕದಾದರು ಕೀರ್ತಿ ದೊಡ್ಡದು ಅನ್ನಂಗೆ ಇವಳ್ದು ಬಾಯಿ ಮಾತ್ರ. ಆ್ಯಕ್ಚುಲಿ ವರ್ಷಿಣಿ ಇದ್ದಾಳಲ್ಲ, ವರ್ಷಿಣಿ ಮತ್ತು ಇವಳ ಸಿಸ್ಟರ್ ಇಬ್ಬರು ಕ್ಲಾಸ್ಮೇಟ್ಸ್. ಅವರಿಬ್ರು ಒಂದ್ಸಲ ಫಾರ್ ಬೆಟರ್. ಇವಳ ಥರ ಹಿಂಸೆ ಅಂತೂ ಕೊಡಲ್ಲ. ಅದಕ್ಕೆ ನನ್ನೇ ಕರ್ಕೊಂಬಂದಿದ್ದಾಳೆ. ಹಿಂಸೆ ಕರ್ಕೊಂಬಂದಿಲ್ಲ, ನನ್ನ ಜೊತೆಗೆ ಯಾರೂ ಇರಲಿಲ್ಲ. ಒಂದು ಪ್ಲೇನ್ ಒಬ್ಳೇ ಬರಬೇಕಿತ್ತಲ್ಲ, ಅದೇ ಬೇರೆ ಇವಳು ಯಾವ ಫ್ರೆಂಡ್ಸ್ ಇವಳನ್ನ ಟಾಯ್ಲೆಟ್ ಮಾಡಲ್ಲ, ನನ್ನಷ್ಟು ಟಾಯ್ಲೆಟ್ ಮಾಡೋರು. ಎಲ್ಲರ ಹತ್ರನೂ ಮಾತು ಬಿಟ್ಟು ಕೂತಿರ್ತಾಳೆ. ನಾನು ಮಾತ್ರ ನನ್ನ ಜೊತೆ ಮಾತ್ರ ಮಾತಾಡ್ತಾ ಇರ್ತಾಳೆ. ನಾನು ಒಬ್ಳೇ ಸಿಕ್ಕಿರೋದು ಅಂತ ನನ್ನ ಕರ್ಕೊಂಬಂದಿದ್ದಾಳೆ ಅಷ್ಟೇ. ಖಾಲಿ ಬಿದ್ದಿರ್ತಾಳೆ, ಬೇರೆಯವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಫ್ಯಾಟ್ ಚಿಕ್ ಅಲ್ಲ, ಫ್ಯಾಟ್ ಚೆಕ್ ಅಲ್ಲ. ರೆಡಿ 3, 2, 1 ಗೋ. ಓಕೆ. ಆ್ಯಕ್ಚುಲಿ ಇವಳು ಏನೋ ಒಂದು ಮಾಡಿದ್ಲು. ಈ ಜ್ಯೂಸ್ಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಆಯ್ತು, ನೀರು ಹಾಕೊಂಡ್ಲು. ಏನು ಮರ್ಯಾದೆ ಇಲ್ಲ ಇದೆಲ್ಲ. ट्राई करने के लिए ಭಯ ಬಿಟ್ಟು ಇದರೊಂದೊಂದು ಫೋಟೋ ತಗೋಬಹುದು. ಆ್ಯಕ್ಚುಲಿ ಪಾಸ್ತಾ ಲವರ್ ಆಗಿರೋದ್ರಿಂದ ಆ್ಯಕ್ಚುಲಿ ಏನೋ ಹೊಸದಾಗಿಲ್ಲ ಇದು. ಆ್ಯಕ್ಚುಲಿ ನನಗೆ ಪಾಸ್ತಾ ಇಷ್ಟ ತುಂಬ ಆಯಿತಾ. ಸೊ ಪಾಸ್ತಾನೇ ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಡೆ. ಕರೆಕ್ಟಾಗಿ ಮಾಡಿದ್ದಾರೆ. ವಾಟ್ ಎವರ್ ಟೇಸ್ಟ್ ವೈಸು, ದ ಪಾಸ್ತಾದು ವೈಟ್ ಸಾಸ್ದು ಥಿಕ್ನೆಸ್ಸು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ನಾನ್ ವೆಜ್ ತಿಂತಲ್ಲ, ಸೊ ಇವ್ರಿಗೆ ಅಂತ ನನಗಿಷ್ಟ ತಂದೂರಿ. ಸೊ ತಂದೂರಿ, ಎಗ್ ಪೆಪ್ಪರ್ ಡ್ರೈ ಮತ್ತು ಚಿಕನ್ 65 ಆರ್ಡ್ರ್ ಮಾಡಿದ್ದೀನಿ. ಸೊ ಅವ್ರಿಗೆ ಟೇಸ್ಟ್ ಮಾಡೋಕ್ಕೆಲ್ಲ ಯಾಕೆ ಚೇಂಜ್ ಮಾಡ್ತೀರ? ಚಿಕನಿಗೆ ಹೋಗುತ್ತಲ್ಲ ಕೈ. ಚಿಕನೇ ಆದರೂ ಆ್ಯಕ್ಚುಲಿ ಬೋನ್ಲೆಸ್ ಇಲ್ಲ. ನೀವೇ ಪ್ಲೇಟ್ ಕೊಡ್ಲಾ ಬ್ರೋ? ಬೇಡ ಬೇಡ ಬೇಡ. ಪನ್ನೀರ್ ಗೀ ರೋಸ್ಟ್ ಇರಬೇಕು. ಚೆನ್ನಾಗಿದೆ. ಆ್ಯಕ್ಚುಲಿ ಟೇಸ್ಟ್ ವೈಸು ಎಲ್ಲ ಫುಡ್ಡು ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಪನ್ನೀರ್ ಗೀ ರೋಸ್ಟು ತುಂಬ ಕ್ರೇವ್ ಆಯಿತು. ಸೊ ಪನ್ನೀರ್ ತರಿಸ್ಕೊಂಡಿದ್ದೀನಿ. ನನ್ನ ಚಿಕನ್ ಎಲ್ಲ ಮುಡಿಸ್ತಾ ಇದ್ದಾರೆ. ಇಲ್ಲ, ಅದು ಸ್ಪೂನ್ ತೆಚ್ಚಾಗಿದೆ. ನನ್ನ ಚಿಕನ್ ಎಲ್ಲ ಮುಡಿಸ್ತಾ ಇದ್ದಾರೆ. ಏನೇ ಆದರೂ ಫಸ್ಟ್ ಪಾಲು ಬೇರೆಯವ್ರು ಕೊಟ್ಟರೆ ಪುಣ್ಯ ಬರುತ್ತಂತೆ. ಅದಕ್ಕೆ ಫಸ್ಟ್ ಪಾಲು ಇವಳಿಗೆ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಪನ್ನೀರ್ ಎಷ್ಟು ಫ್ರೆಶ್ ಆಗಿರುತ್ತೆ. ಸೀನ್ಸ್ ಎಲ್ಲ ಯಾವಾಗಲೂ ಬಂದಾಗ ಹೋಟೆಲ್ ಗ್ಲಾಸ್ ಓಪನ್ ಆಗಿ ಇವಳಿಗೆ ಈ ಥರ ಆಗಬೇಕು. ಅದಕ್ಕೆ ಕೆಟ್ಟವನಿಗೆ ಕೆಟ್ಟದೇ ಆಗೋದು. ಗೊತ್ತಾಯ್ತಾ? ಕೆಟ್ಟ ಅಂತ ನಾನು ಏನು ಮಾಡೋಕ್ಕಾಗುತ್ತೆ? ಚೆನ್ನಾಗಿ ಊಟ ಮಾಡಿ ಹೊಟ್ಟೆ ಫುಲ್ಲಾಗ್ಬಿಟ್ಟಿದೆ. ಲಾಸ್ಟ್ ಪಾರ್ಟ್ ಡೆಸರ್ಟ್ ಪಾರ್ಟ್ ಯಾವತ್ತೂ ಮಿಸ್ ಮಾಡಬಾರ್ದು. ಡೆಸರ್ಟ್ ಹಾಕ್ಬಿಟ್ಟು ತೆಗಿಬೇಕು ತಾನೆ, ಕರೆಕ್ಟಾ? ನಾನು ಇದೆಲ್ಲ ತಿಂದಿಲ್ಲಪ್ಪ, ಯಾಕೆ ಡೆಸರ್ಟ್ ಆಗ್ತಾಯಿಲ್ಲ? ಆ್ಯಕ್ಚುಲಿ ಸಗಲಿದೆ. ಚಾಕ್ಲೇಟ್ ಫ್ಲೇವರು ಚೆನ್ನಾಗಿ ತೋರಿಸಿದ್ದಾರೆ. ಇವ್ರು ಕೂತಿದ್ದ ಜಾಗದಲ್ಲೇ ಫೋಟೋ ತೆಗಿತಾರೆ. ಅಲ್ಲ ನೋಡಿ, ಕೂತಿದ್ದ ಜಾಗದಲ್ಲೇ ವಿಡಿಯೋ ಮಾಡ್ತಾ ಇದ್ದಾರೆ, ಕೂತಿದ್ದ ಜಾಗದಲ್ಲೇ ಫೋಟೋ ತಗೋತಾ ಇದ್ದಾರೆ. ಎಷ್ಟು ಟ್ಯಾಲೆಂಟೆಡ್ ಇರಬೇಡ ಹಂಗಾದ್ರೆ. ಆ್ಯಕ್ಚುಲಿ ಡೆಸರ್ಟ್ನ ಸ್ವಲ್ಪಕ್ಕೆ ನಿಲ್ಸೋಕ್ಕಾಗಲ್ಲ. ನಮ್ಮ ವರ್ಷಿಣಿ ಇದ್ದೀರಾ ಫುಲ್ ತಿನ್ಬಿಟ್ಟಿರೋಳು. ನಿಮ್ಮ ಬೆಳಕಿಗೆ ಅಡ್ಡ ಇದೆಯಾ? ಅಡ್ಡ ಇರಬೇಡಿ ಬೆಳಕಿಗೆ. ಅಲ್ಲಿ ನನ್ನ ಮುಖದ ಮೇಲೆ ಬೆಳಕು ಬರಬೇಕು.
ಪಳ ಅಂತ ಕಾಣಿಸ್ಬೇಕು. ಯಾರು ಕಾಮಿಡಿ ಪೀಸು ಯಾರಾದ್ರೂ ಮೈ ಮೇಲೆಲ್ಲ ಜ್ಯೂಸ್ ತಳ್ಕೋತಾರಾ? ನಾನು ಸಲ್ಕೊಂಡಿಲ್ಲ, ಇಷ್ಟಿತ್ತು, ಆಮೇಲೆ ಎಲ್ಲ ಹೊಟ್ಟೋಯ್ತು. ಆ್ಯಕ್ಚುಲಿ ಏನಾದರೂ ಅದನ್ನ ನಾನು ಆನ್ ರೆಕಾರ್ಡಲ್ಲಿ ಇದ್ದಿದ್ರೆ ಕ್ಯಾಮ್ರಾ ಎಂಥ ಒಳ್ಳೆ ಕಾಮಿಡಿ ಆಗಿತ್ತು ಅಂದರೆ ಅಷ್ಟೇ, ಅದನ್ನು ಮಿಸ್ ಮಾಡ್ಕೊಂಡು. ದೇವ್ರು ನನ್ನ ಸೈಡ್ ಇದ್ದಾರೆ. ಓಕೆ ಓಕೆನಾ? ನೀನು ಫುಲ್ ಝೂಮಲ್ಲಿ ತೆಗಿ, ನನ್ನ ದುಮ್ಮಿ ಕಾಣಿಸ್ಲಿ ಅಂತ. ಏ- ಇವಳು ನೋಡ ಹೈಟ್ ಎಲ್ಲಿರುತ್ತೋ ಅಲ್ಲಿ ಹೋಗ್ಬಿಡ್ತಾಳೆ. ಇದೇನು ಡುಮ್ಮಿನಾ? ನಾನು ಕಾಣಿಸ್ತಾ ಇದ್ದೀನಿ. ಬಾ ಇಲ್ಲ ಆಯ್ತು, ಸ್ಟ್ರೈಟಾಗಿ ನಿಂತ್ಕೊಳ್ಳೋಣ. ಟಿಕೆಟ್ ಕ್ಯಾಮ್ರಾಮನ್ ಬಟ್ಟೆ ಬೇಕು, ಒಂದು ನಿಮಿಷ ಬಟ್ಟೆ ಕೊಡಿ. ನನ್ನ ಬುಟ್ಟಿ, ಯು ಗೈಸ್ ಡೇನ್ ಸಿ ಮೈ ಬುಟ್ಟಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಸಣ್ಣ. ಅರೆ ಏನೇನೋ ಇರುತ್ತೆ ತೋರಿಸ್ಕೊಂಡು. ಇದು ಕ್ಯಾಮ್ರಾ ಒರೆಸೋ ಬಟ್ಟೆ. ಕ್ಯಾಮ್ರಾ ಒರೆಸಿಲ್ಲ ಅಂದ್ರೂ ಫೋನ್ ಮಾತ್ರ ಹಿಡ್ಕೋತಾಳೆ. ಈ ಕಡೆ 2 1 ಗೋ. ಬಾಯ್ ಬಾಯ್. ನೋಡು ನಾನು ಬರೋದಕ್ಕೂ ವಾಪಸ್ ಹೋದ್ ನೋಡು. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಾಗರಬಾವಿಯಲ್ಲಿರೋ ಲೆವೆಲ್ಸ್ ಮೈಕ್ರೋ ಬ್ರಿವರಿಗೆ ಬಂದಿದ್ದೆ. ಸೊ ನನ್ನ ಪ್ರಕಾರ ಆ್ಯಂಬಿಯನ್ಸಿಂದ ಫುಡ್ಡಿಂದ ಪ್ರತಿಯೊಂದು ಇಟ್ ವಾಸ್ ಅ ಟಾಪ್ ನಾಚ್. ಏನಕ್ಕೆ ಅಂದರೆ ಫುಡ್ ವೈಸಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಿನ್ಸ್ ಐ ಟ್ರೈಡ್ ದ ವೆಜ್ ಪಾರ್ಟ್ ಇವತ್ತು. ವೆಜ್ಜಲ್ಲಿ ನಾನು ಏನೇನು ತಿನ್ನೋ ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗಿತ್ತು. ಚಿಕನಲ್ಲಿ ಮೈ ಫ್ರೆಂಡ್ ಟ್ರೈಡ್, ಶಿ ಆಲ್ಸೋ ಸೈಡ್ ಇಟ್ ವಾಸ್ ಅ ವೆರಿ ನೈಸ್, ಅಂದರೆ ಟೇಸ್ಟಿಂಗ್ ವೈಸ್ ಎಲ್ಲ ಚೆನ್ನಾಗಿತ್ತು ಅಂತ. ಆ್ಯಂಡ್ ನನ್ನ ಫೇವ್ರೇಟ್ ಬಂದು ಚೀಸ್ ಕಾರ್ನ್ ಕುರ್ಕುರೆ ಆ್ಯಂಡ್ ಆಲ್ಸೋ ಪನ್ನೀರ್ ಗೀ ರೋಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ಪನ್ನೀರು. ಆ್ಯಂಡ್ ಆ್ಯಂಬಿಯನ್ಸ್ ಪ್ರಕಾರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಾಕಂದರೆ ಪ್ರತಿಯೊಂದು ಪ್ಲ್ಯಾಂಟ್ ಎಷ್ಟು ಪ್ಲ್ಯಾಂಟ್ಸ್ ಇದೆ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಗ್ರೀನರಿಲೇ ಫಿಲ್ ಮಾಡಿದ್ದಾರೆ. ಆ್ಯಂಬಿಯನ್ಸ್ ವೈಸ್ ಚೆನ್ನಾಗಿದೆ. ವೀಕೆಂಡ್ಸ್ಗಂತೂ ಒಳ್ಳೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲಿ, ಫ್ರೆಂಡ್ಸ್ಗಾಗಲಿ ಅಥವಾ ಬರ್ಡೇ ಸೆಲೆಬ್ರೇಷನ್ ಪ್ರತಿಯೊಂದಕ್ಕೂ ಇಟ್ ಇಸ್ ಅ ವೆರಿ ರಿಯಲಿ ನೈಸ್ ಪ್ಲೇಸ್. ನಾನೇನೇನು ಟ್ರೈ ಮಾಡಿದ್ದೀನೋ ಹೇಳಿದ್ದೀನಿ, ನಿಮಗೆಲ್ಲ ರಿವ್ಯೂಸ್ ಕೊಟ್ಟಿದ್ದೀನಿ ಹಾನೆಸ್ಟಾಗಿ. ನೀವು ಎಲ್ಲರೂ ಬಂದು ಟ್ರೈ ಮಾಡಿ ಅಂತ ಹೇಳ್ತಾ ಬಾಯ್. ಇವತ್ತಿನ ವ್ಲಾಗ್ ಮುಗ್ದಿದೆ, ಅವ್ರ ಜೊತೆಗೆ ನನಗೆ ಅಂತ ಹೇಳು ಅಷ್ಟೇ. ಹಾಯ್ ಬಾಯ್ ಬಾಯ್ ಮಾಡು ಅಂದರೆ ನನಗೆ ಹೇಳ್ಬಾರ್ದು, ಏನು ಮಾಡಲಿ? ಬಾಯ್, ಟಾಟಾ ಬಾಯ್. ಬಾಯ್ ಬಾಯ್ ಬಾಯ್. ಇಲ್ಲ ಬ್ಯಾಕ್ ಮಾಡ್ಕೋತಾ ಇದ್ದಾನೆ, ಇನ್ನೊಂದು ಶೂಟ್ ಇದೆಯಂತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ನನ್ನ ಒಂದೇ ಪೋಸ್ ಕೊಡ್ತೀಯಲ್ಲ ಅಕ್ಕ ಅಂತ ಹೇಳಿ ಚುಚ್ಚಿ ಮಾತಾಡಿದ್ದಾರೆ ಇವತ್ತು. ಇವ್ರು ಕೊಡೋದೇ ಒಂದೇ ಪೋಸ್, ಅದಕ್ಕೆ ಒಂದೇ ಪೋಸ್ ಕೊಡ್ತೀರಾ ಅಂತ ನಾನು ಹೇಳಿ. ಪ್ರೊಫೆಷನಲ್ ಅಲ್ಲ, ಐ ಆಮ್ ಅವ್ರ ಪ್ರೊಫೈಲ್ ತೆಗೆದು ನೋಡಿ ಯಾರು ಪ್ರೊಫೆಷನಲ್ ಅಂತ ಗೊತ್ತಾಗುತ್ತೆ. ಲರ್ನಿಂಗ್ ಸ್ಟೇಜ್ ಅಲ್ಲ, ಲರ್ನಿಂಗ್ ಸ್ಟೆಪ್ಸ್ ಅಲ್ಲಿ ಇದ್ದೀನಿ ನಾನು, ಅದಕ್ಕೋಸ್ಕರ. ಸೊ ಥ್ಯಾಂಕ್ ಯು ಸೋ ಮಚ್. ಏನಾದರೂ ಬೇಜಾರಾಯ್ತಾ? ತುಂಬಾ ಬೇಜಾರೇನಾಗಿಲ್ಲ, ಸ್ವಲ್ಪ ಆಯ್ತು. ಬೇಜಾರಾಯ್ತು ಅಂತ ಇದ್ದಾರೆ. ಹಿಂಗೆ ಮಾತಾಡಿ ನಿಮ್ಗಾಯ್ತು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡೋದು ನನಗೆ, ಯಾವಾಗಲೂ ಕರೆಸ್ಕೊಂಡಾಗೆಲ್ಲ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡೋದು. ಇಲ್ಲ, ನೆಕ್ಸ್ಟ್ ಶೂಟಿಗೆ ಪಾಪ ಟೈಮ್ ಆಗ್ತದೆ, ಅದಕ್ಕೋಸ್ಕರ ಐ ಆಮ್ ಸೆಂಡಿಂಗ್ ಹಿಮ್ ಆಫ್. ಬಾಯ್, ಥ್ಯಾಂಕ್ ಯು ಸೋ ಬಾಯ್ ಮಚ್. ಬಾಯ್, ಥ್ಯಾಂಕ್ ಯು ಸೋ ಮಚ್. ಮೈಕ್ ಕೊಡಿ ನಂದು. ನನ್ನ ಮೈಕ್ ಕೊಡಿ, ನನ್ನ ಮೈಕ್. ಇವ್ರ ಮೈಕು ಕೊಡಲ್ಲ, ನನ್ನ ಮೈಕು ಬೇಡ. ಓಕೆ ಬಾಯ್. ಬಾಯ್ ಬಾಯ್.